ಈಗಾಗಲೇ ನಿಮ್ಗೆ ಹೇಳಿದ್ದು ನಾನು ಫೆಬ್ರವರಿ 13ರಿಂದ ಈ ಒಂದು ಎರಡನೇ ಮೂಮೆಂಟನ್ನು ಈಗಾಗಲೇ ಒಂದು ಆಂದೋಲನ ಮಾಡಿದ್ದು, ಅದರಿಂದ ಸಾಕಷ್ಟು ಪರಿಣಾಮಗಳಾಗಿದ್ದು. ಅಂದರೆ ಸ್ವತಃ ಮೋದಿಜಿಯವರು 3 ಕಾನೂನುಗಳು ಹಿಂದೆ ತಗೊಂಡಿದ್ರು. ಆದರೆ ಅದ್ರ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ರು ಅವರು, ಇನ್ನುಳಿದ ವಿಷಯಗಳನ್ನು ಚರ್ಚೆ ಮೂಲಕ ಬಗೆಹರಿಸ್ತೀವಿ ಅಂತೆ. ಇವತ್ತರೂ ಚರ್ಚೆ ಆಗಿಲ್ಲ. ಮತ್ತು ಇವರು ರೈತರ ಒಂದು ಮೂಮೆಂಟದ ಮುಂದಾಳುಗಳು ಅಲ್ಲಿ ಹೋಗಿಲ್ಲ. ಯಾಕಂದರೆ ಅವರೇನು ಕಮಿಟಿ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗುವಂಥದ್ದು, ಆ ಕಮಿಟಿ ಒಳಗೆ ಈ ಒಂದು 3 ಕಾನೂನು ಜನಕ್ಕೆ ಕರಿತಿದ್ರು. ಅವ್ರಿಗೆ ಸಪೋರ್ಟ್ ಮಾಡುವಂಥ ಜನ ಅದರಲ್ಲಿ ಇರೋದ್ರಿಂದಾಗಿ ಇವರು ಅದರಲ್ಲಿ ಹೋಗಿಲ್ಲ. ಇದು ಒಂದು ಮೇನ್ ರೀಸನ್. ಮತ್ತು ಇಷ್ಟರೊಳಗೆ ಅದೊಂದು ಫೈನಲ್ಗೆ ಬರಬೇಕಾಗಿತ್ತು. MSP ಬಂದರೆ ಅದು ಬಂದಿಲ್ಲ. ಇವತ್ತು ಅವ್ರು ತಮ್ಮ ಬೆನ್ನು ತಾವು ಚಪ್ಪರಿಸ್ಕೊಳ್ತಾ ಇರ್ಬೋದು. ಇವತ್ತು ನಾವು ನೀರು ಕೊಡ್ತಾ ಇದ್ದೀವಿ ರೈತರಿಗೆ, ಮತ್ತೇನೋ ಮಾಡ್ತಾಯಿದ್ದೀವಿ, ಎಲ್ಲ ಸೌಖ್ಯದ ಹಾಗೆ ಹೀಗೆ ಆರ್ಗ್ಯುಮೆಂಟ್ ಮಾಡ್ತಾರೋ ಇಲ್ಲತ್ತಲ್ಲ. ಇವರು ಬಂದಾಗ ಆಗಿಲ್ಲ. ಇವು ನೀರು ಕೊಡೋದು ಬಿಡೋದು. ಈಗ ನೀರಾವರಿ ಯೋಜನೆಗಳು ಇದ್ದಾವೆ, ಆಗಿದ್ದಾರೆ, ಹಿಂದಿನ ಸರ್ಕಾರ ಮಾಡಿದ್ದಾವೆ. ಅವು ಸರಿಯಾಗಿ ಜನಕ್ಕೆ ಹೋಗಿ ಮುಟ್ಟೋಂಥ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅನೇಕ ಕಡೆಗಳ ಇನ್ನೂ ಅನೇಕ ವಿಷಯಗಳಲ್ಲಿ ರೈತರಿಗೆ ಏನು ಮುಟ್ಟಬೇಕಾಗಿ ಮುಟ್ತಾ ಇಲ್ಲ. ನೀರು ಸರಿಯಾಗಿ ಸಮರ್ಪಕವಾಗಿ ಮುಟ್ತಾ ಇಲ್ಲ, ವಿದ್ಯುತ್ ಸಮರ್ಪಕವಾಗಿ ಬರ್ತಾ ಇಲ್ಲ. ಅನೇಕ ರಾಜ್ಯಗಳಲ್ಲಿ ವಿದ್ಯುತ್ ಕೊರತೆಯಿಂದಾಗಿ ರೈತರಿಗೆ ಮೊದಲು ಹೊಡೆದು ಬಿಡೋದು ರೈತರಿಗೇನು ಇವೆಲ್ಲ ನಡೀತಾನೆ ಇದ್ದಾವೆ. ಆದರೂ ಅವ್ರು ಧೈರ್ಯ ಹೇಳ್ತಾ ಇದ್ದಾರೆ ಮೋದಿ ಸರ್ಕಾರದ ಬಂಟರು, ಇಲ್ಲ ನಾವು ರೈತರಿಗೆ ಏನು ಕೊಡಬೇಕಾಗಿದೆಲ್ಲ ಕೊಟ್ಟಿದ್ದೀವಿ, ಮಾಡ್ತಾಯಿದ್ದೀವಿ, ಇಂಪ್ರೂವ್ ಮಾಡ್ತೀವಿ ಅನ್ನುವಂಥ ಮಾತು. ಈ ಇಂಪ್ರೂವ್ ಮಾಡೋದಾಗಲಿ, ಈ ಒಂದು ಬೆಳವಣಿಗೆ ಮಾಡೋದಾಗಲಿ ಒಂದು ಕಡೆ ಹೇಳ್ರಿ, ಅದು ನಿಜವಾಗಿಯೂ ರೈತರಿಗೆ ಏನು ಬೇಕಾಗಿದೆ, ನಿಮ್ಗೆ ಕೊಡಲಿಕ್ಕೆ ಆಗ್ತದಲ್ಲ ಇದು ಮೋದಿ ಸರ್ಕಾರಕ್ಕೆ ನಾವು ಕೇಳಬೇಕಾಗಿದ್ದು ಅಂತ. ಯಾಕಂದ್ರೆ ಬರೀ ಕೇವಲ ರೈತಗೆ ನಾವು ಕಬ್ಬಿನ ಬೆಲೆ ಹೆಚ್ಚು ಮಾಡಿದ್ವಿ. ಎಷ್ಟು ಹೆಚ್ಚು ಮಾಡಿದ್ರಿ ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು? ಮೊದಲು 2,200 300 ಕೊಡ್ತಿದ್ರು. ಈಗ ಇಷ್ಟು ವರ್ಷಗಳಲ್ಲೇ ಭಾಳಾದರೂ ಒಂದು 500 200 300 ಹೆಚ್ಚು ಮಾಡಿರ್ಬೋದು. ಅನೇಕ ಫ್ಯಾಕ್ಟ್ರಿಗಳು ಹೇಳಿದ್ದೆ ನಿಮಗೆ. 2,500 ಮುಂದೆ 2,800 ತನಕ ಬಿಲ್ ಕೊಡ್ತಾರೆ. ಅಂದಾಗ ಎಷ್ಟು ಏರ್ತದೆ ಬಿಲ್ಲ. ಇವತ್ತು ಒಬ್ಬ ಇದು ಗೌರ್ಮೆಂಟ್ ಸರ್ವೆಂಟ್ನ ಒಂದು ಏನಪ್ಪ ಅಂತಂದ್ರೆ ಪೇಮೆಂಟ್ಗಳು, ಪಗಾರಗಳು ಇವತ್ತು 160-70 ಸಲ ಹೆಚ್ಚಾಗಿದ್ದಾವೆ ಇಲ್ಲಿವರೆಗೆ. ಈ ಒಂದು 2,000ರಿಂದ ಇಲ್ಲಿವರೆಗೆ. ಆದರೆ ರೈತನ ಎಷ್ಟು ಸಲ ಹೆಚ್ಚಾಗಿದೆ ಬೆಲೆ? ಕೇವಲ 17-19 ಸಲ ಅಷ್ಟು ರೇಟ್ ಜಂಪ್ ಆಗಿದೆ. ಇನ್ನೊಂದು ಕಡೆ ಇಲ್ಲ. ಇವೆಲ್ಲ ಅಧಿಕಾರಶಾಹಿ ವರ್ಗ ಆಗಿರ್ಬೋದು, ಮತ್ತು ರೈತ ತಮ್ಮ ಲಾಭದಾಗ ಇದ್ದಾರೆ ಅವರು. ಯಾಕಂದರೆ 120-130 ಪಟ್ಟು ಹೆಚ್ಚಾಗಿದ್ದರಿಂದಾಗಿ ಅವ್ರಿಗೇನು ಹೊಡೆದು ಬಿಡೋದಿಲ್ಲ ಮಾರ್ಕೆಟದ್ದು. ನಿಜವಾಗಿ 50,000-60,000 70,000 ಪೇಮೆಂಟ್ ಇದ್ದಾರೋ ಅವ್ರು ಆರಾಮಾಗಿ ಜಗ್ತಾರೆ ತಮ್ಮ ಜೀವನವನ್ನು. ಆದರೆ ಹೊಡೆದು ಬಿದ್ದಿದ್ದು ಯಾರಿಗೆ ಬಂದ ರೈತ ಅಂತ. ಯಾಕಂದ್ರೆ ರೈತರ ಬಗ್ಗೆ ನಾವು ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ವಿ. ನೀರಾವರಿ ಭೂಮಿ ಇದ್ದಂತಲೇ ನಾವು ಹೆಚ್ಚು ಕಡಿಮೆ ಒಂದು ನೀರಾವರಿ ಭೂಮಿ ಇದ್ದ ಕಬ್ಬ ಮತ್ತು ಹತ್ತಿ ಬೆಳೆಯುವಲ್ಲಿ ತಿಂಗಳಿಗೆ ಅವು ಹೆಚ್ಚು ಕಡಿಮೆ ಒಂದು 7,000-8,000 6,000 ಪಗಾರ ಬೆಳ್ಬೋದು ತಿಂಗಳಿಗೆ. ಆದರೆ ಅದಿಲ್ಲದಂಥ ರೈತ ಇನ್ನೂ ಭಯಂಕರವಾದಂಥ ತೊಂದರೆನ ಅನುಭವಿಸ್ತಾ ಇದ್ದಾರಂತ. ಯಾಕಪ್ಪ ಅಂತಂದ್ರೆ ಇಲ್ಲೇ ರೈತಗೆ ವರ್ಷಕ್ಕೊಮ್ಮೆ ಅಷ್ಟು ತೊಗೊಳುತ್ತೆ. ಮಳೆ ಆಶ್ರಿತವಾದಂಥ ರೈತ ಗಳಿಕೆ ಮಾಡ್ಕೊಳ್ಳೋದು ಕಡಿಮೆ ಅದಂತ. ಅಂದ್ರೆ ಇಲ್ಲಿ ರೈತ ಇನ್ನೂ ಒದ್ದಾಡದಲ್ಲಿದ್ದಾನೆ. ಮತ್ತು ಈಗಾಗಲೇ ನಮ್ಮ ಮೋದಿಜಿಯವರು ಹೇಳಿದರು 2022ರಲ್ಲಿ ರೈತರ ಏನಪ್ಪ ಆದಾಯ 2 ಪಟ್ಟು ಹೆಚ್ಚು ಮಾಡ್ತೀವಿ ಅಂತೇಳಿ. ಇವತ್ತಿಗೂ ಅವರು ಉತ್ತರ ಕೊಡಬೇಕಾಗಿದೆ ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತೇಳಿ. ಹೀಗಾಗಿ ನಾವು ಇವತ್ತು ಈ ವಿಷಯವನ್ನು ಯಾಕೆ ಚರ್ಚೆಗೆ ಮುಂದಿಟ್ಟಿವಪ್ಪ ಅಂತಂದ್ರೆ ರೈತರ ಬಗ್ಗೆ ಮರಿಲಿಕ್ಕೆ ಹೋಗಬೇಡ್ರಿ ಅಂತ. ಈ ಒಂದು ಧರ್ಮಗಳ ಭಾವನಾವಾದದಲ್ಲೇ ನಮ್ಮ ಮನುಷ್ಯನ ಭಾವನೆಗಳ ನಡಕ ರೈತನ ಬದುಕದ ಬಗ್ಗೆ ಸರ್ಕಾರಗಳು ಮರಿಬಾರದು. ಯಾಕಂದ್ರೆ ರೈತ ಇದ್ರೆ ನಮಗೆಲ್ಲ ಹೊಟ್ಟೆಗೆ ಊಟ, ಅನ್ನ ಇಲ್ಲಂದ್ರೆ ಎಷ್ಟು ತ್ರಾಸ ಆಗ್ತದೆ ಅನ್ನೋದು ನಾವೆಲ್ಲ ನೆನಪಿಡಬೇಕಾಗಿದೆ. ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅಂಥೇಳಿ ನಮ್ಮ ಬೇಂದ್ರೆ ಅವ್ರು ಹೇಳಿದ್ದನ್ನು ನಾವು ನೆನಪಿಸ್ಕೋಬೇಕಾಗ್ಯದ. ಖರೆ ಇದು. ಯಾಕಪ್ಪ ಅಂತಂದ್ರೆ ಅನ್ನ ದೇವ್ರ ಮುಂದೆ ಮತ್ತಾವ ದೇವರೂ ಇಲ್ಲ. ಇವತ್ತು ಅನ್ನ ಬಂದಾಗ ಎಲ್ಲ ಕಡೆ ಬರೋದು ರೈತ ಬೆಳೆದು ಬಂದ್ ಮಾಡಲಿ ಎಷ್ಟು ತೊಂದರೆ ಆಗ್ತದೆ ಅನ್ನೋದನ್ನು ನಾವು ಕಲ್ಪನೆ ಸಹಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಅನ್ನ ದೇವರು ಈ ರೈತ ಇವನ ಬದುಕ ಚೆನ್ನಾಗಿ ಆಗಬೇಕು. ಅವು ಬೆಳೆದ ಬೆಳೆಗೆ ಬೆಲೆ ಸಿಗಬೇಕು. ಅಂದಾಗ ಮಾತ್ರ ಈ ದೇಶಕ್ಕೆ ಹೊಸ ರೂಪ ಬರೋಕ್ಕೆ ಸಾಧ್ಯದ, ಒಂದು ಹೊಸ ಹೋರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದು ರೈತ ತನ್ನ ಕಾಲ ಮೇಲೆ ನಿಲ್ಲುವಂಥ ವ್ಯವಸ್ಥೆ ಬಂತಂದ್ರೆ ಈಗ ಹೇಳ್ಬೋದು ನಮ್ಮ ಮೋದಿಜಿಯವ್ರು, ಇಲ್ಲರಿ ನಾವು ಕೊಟ್ಟಿದ್ದೀವಲ್ಲ ವರ್ಷಕ್ಕೆ 6,000 ರೂಪಾಯಿಗಳಂತ. ನೀವು ವರ್ಷಕ್ಕೆ 6,000 ಕೊಟ್ಟಿದ್ದಿಲ್ಲ, ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದು ಮಾಡಬೇಡ್ರಿ. ಅವರು ಬೆಳೆದಕ್ಕೆ ಅನುಕೂಲ ಮಾಡಿಕೊಡ್ರಿ. ಬೆಳೆದ ಬೆಳೆಗೆ ಏನಪ್ಪ ಅಂದ್ರೆ ಮಾರ್ಕೆಟ್ ಸಿಗೋಂಗೆ ಮಾಡಿರಿ. ಮತ್ತು ಪ್ರತಿಯೊಂದು ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ, ಪ್ರತಿಯೊಂದು ಹಳ್ಳಿಗೂ ಗೋಡಾವನ್ನು ಮಾಡಿಸ್ರಿ, ನೀರು ವ್ಯವಸ್ಥೆ ಆಗೋಂಗೆ ಮಾಡಿರಿ. ನಿಮ್ಮ ಅವಶ್ಯಕತೆಯೇ ಇಲ್ಲರಿ.
ನಾವು 6,000 ಕೊಡ್ತಾಯಿದ್ವಿ, ನೀವು 6,000 ಬೇಡ, ಅವ್ರು ಬೆಳೆದ ಬೆಳೆಗೆ ರೇಟ್ ಕೊಡಿಸ್ರಿ, ಅಷ್ಟು ಸಾಕು. ಅದ್ಯಾಕೆ ಮಾಡ್ತಾಯಿಲ್ಲ? ಇದಕ್ಕೆ